ಲೋಕಳ್ಳಿ ಗ್ರಾಮ ಪಂಚಾಯಿತಿಯ ಬಲೋಗ ಗ್ರಾಮದಲ್ಲಿ ತುಂಬು ತುಳುಕುತ್ತಿರುವ ಚರಂಡಿಗಳು. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಗ್ರಾಮಸ್ಥರು. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಬಲೋಗ ಗ್ರಾಮದಲ್ಲಿ ಚರಂಡಿಗಳು ತುಂಬಿ ತುಳುಕಿ ಗಬ್ಬು ನಾರುತ್ತಿದ್ದರು. ಕ್ರಮ ಕೈಗೊಳ್ಳದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದ ತುಂಬ ಸರ್ಕಾರದ ಹಣ ದುರ್ಬಳಕೆ ಮಾಡಿ ಬೇಕಾಬಿಟ್ಟಿ ಚರಂಡಿಗಳನ್ನು ನಿರ್ಮಾಣ ಮಾಡಿ ನೀರು ಹರಿದು ಹೋಗದೆ ಒಂದೇ ಕಡೆ ಸಂಗ್ರಹವಾಗುತ್ತದೆ. ಕಳಪೆ ಕಾಮಗಾರಿ ಮಾಡಿದ್ದಾರೆ ಮತ್ತು ಕೆಲ ಸಾರ್ವಜನಿಕರು ದನದ ಕೋಟೆಗೆ ಹಾಗೂ ಶೌಚಾಲಯದ ನೀರನ್ನು ಚರಂಡಿಗೆ ಹರಿಬಿಟ್ಟಿದ್ದಾರೆ. ಇದರಿಂದ ಎಲ್ಲ ಚರಂಡಿಗಳು ತುಂಬಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಜೀವನ ನಡೆಸುತ್ತಿದ್ದಾರೆ. 15ನೇ ಹಣಕಾಸಿನಲ್ಲಿ ಮಂಜೂರಾದ ಸಿಸಿ ರೋಡ್ ಗುತ್ತಿಗೆದಾರ ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂದು ಗ್ರಾಮದ ದಲಿತ ಮುಖಂಡ ಸುಭಾಷ್ ಚಲವಾದಿಯವರು ಗಂಭೀರ ಆರೋಪ ಮಾಡಿ ಗ್ರಾಮ ಪಂಚಾಯಿತಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಇಂದು ನೇಗಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಹಾಗೂ ದಲಿತ ಮುಖಂಡರು ಸೇರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪಿಡಿಒ ಅವರನ್ನು ಕರೆಸಿ ಗ್ರಾಮದಲ್ಲಿ ನಡೆದ ಕಳಪೆ ಕಾಮಗಾರಿ ಪರಿಶೀಲಿಸಿ ತರಾಟೆಗೆ ತೆಗೆದುಕೊಂಡರು. ನಂತರ ಜಿಲ್ಲಾ ಪಂಚಾಯಿತಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಗೆ ತೆರಳಿ ಎಡಬ್ಲ್ಯೂಇ ಅವರಿಗೆ ಸಮಸ್ಯೆ ಇತ್ಯರ್ಥ ಆಗುವವರೆಗೆ ಕಾಮಗಾರಿ ಹಣ ಬಿಡುಗಡೆ ಮಾಡಬಾರದೆಂದು ಒತ್ತಾಯಿಸಿದರು. ಎಡಬ್ಲ್ಯೂಇ ಆರ್.ಬಿ. ಜಾಧವ್ ಅವರ ಕಾಮಗಾರಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ಕೊಟ್ಟರು. ಪ್ರತಿನಿಧಿ ನಾಗಪ್ಪ ಡುಮ್ನಹಳ್ಳಿ, 85 ನ್ಯೂಸ್ ಬಾಕ್ಸ್ ಕನ್ನಡ. ನಮಸ್ಕಾರ. ಇವತ್ತು ಬಲೋಗ ಗ್ರಾಮದಲ್ಲಿ ಲಕ್ಕೋಳಿ ಪಂಚಾಯತ್ ಬಲೋಗ ಗ್ರಾಮದಲ್ಲಿ ಗಟರ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಟೆಕ್ನಿಕಲಿ ಸರಿಯಾಗಿಲ್ಲ ಹಾಗೂ ಅದು ಉಪಯೋಗ ಆಗಲಾರ್ದಂಗೆ ಇರೋದನ್ನು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುಭಾಷ್ ಚಲವಾದಿ ಅವರು ನಮ್ಮ ಆಫೀಸಿಗೆ ಒಂದು 2-3 ಡೇಸ್ ಬ್ಯಾಕ್ ಲೆಟರ್ ಕೊಟ್ಟಿದ್ದರು. ಆ ಪ್ರಕಾರ ನಾವು ಇವತ್ತು ಖುದ್ದಾಗಿ ಚಲವಾದಿಯವರು ಆಮೇಲೆ ರೈತ ಸಂಘದ ಮುಖಂಡರು ಹಾಗೂ ಗ್ರಾಮಸ್ಥರು ಅಲ್ಲೇ ಪಿಡಿಒ ಅವ್ರಿಗೆ ಕರೆದು ಅದು ಗಟರ್ ಬಗ್ಗೆ ಹಾಗೂ ಗಟರ್ ನೀರು ಎಲ್ಲಿ ಹೋಗಿ ಮುಟ್ಟಬೇಕು ಅದೆಲ್ಲ ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿದ್ದಾರೆ. ಸೊ ಆವಾಗ ಅವರು ಪಿಡಿಒ ಅವರು ಇದೆಲ್ಲ ಟೆಕ್ನಿಕಲಿ ನೋಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ವಿದಿನ್ 1-2 ಡೇಸ್ ಅಲ್ಲಿ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಅದು ಏನೈತಿ ಏನಿಲ್ಲ ಅನ್ನೋದು ತಿಳ್ಕೊಂಡು ಮುಂದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ 2 ಮಾತುಗಳನ್ನು ಬಲೋಗ ಗ್ರಾಮಸ್ಥರ ಮೇರೆಗೆ ಇವತ್ತು ನಾವು ಬಲೋಗಕ್ಕೆ ಹೋಗಿದ್ದು. ಲೋಕಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತದ. ಅಲ್ಲಿ ಇವತ್ತು ನಾವು ವಿಸಿಟ್ ಮಾಡಿದಾಗ ನಿನ್ನೆನೂ ನಾವು ಇಲ್ಲಿ ಜಡ್ಪಿ ಇಂಜಿನಿಯರ್ಗೆ ಹೇಳಿದ್ದು ಇವತ್ತು ವಿಸಿಟ್ ಕೊಡ್ತೇವೆ ಅಂದರು. ಬೇರೆ ಕಡೆ ಯಾವುದೇ ಕಾರಣಕ್ಕೆ ಹೋಗಿ ಅಲ್ಲಿ 3 ಗಂಟೆ ಆದರೂ ಬರದೇ ಕಾರಣಕ್ಕೆ ಫೋನ್ ನಾಟ್ ರಿಚೇಬಲ್ ಬಂತು. ಪಿಡಿಒ ಪಾರ್ಟಿಗೆ ಬಂದರೆ ಅಲ್ಲಿ ಯಾವುದೂ ಒಂದು ಕೆಲಸ ಅಷ್ಟು ಸುರಕ್ಷಿತವಾಗಿ ಯಾವುದೂ ಕೆಲಸ ಆಗಿಲ್ಲ. ಯಾಕಂದರೆ ಗಟ್ರಗಳು ಒಂದು ಮಾರು ಮಾಡೋದು ಅಲ್ಲಿ ಎಂಡ, ಮತ್ತು ಅಲ್ಲಿ ಒಂದು ಮಾರು ಬಿಟ್ಟು ಮತ್ತೆ ಗಟ್ರ ಮಾಡೋದು ಅಲ್ಲಿ ಎಂಡ. ಆ ನೀರು ಎಲ್ಲಿ ಹೋಗಿ ಸಂಗ್ರಹಣೆ ಕಡಿಕೆ ಒಂದು ಕಡೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಗ್ರಾಮದಾಗ ಗೊತ್ತೇ ಇಲ್ಲ. ಈ ಸರ್ಕಾರ ದುಡ್ಡಿದೆ, ಯಾಕಂದರೆ ಎಲ್ಲರ ತೆರಿಗೆ ಹಣದ ದುಡ್ಡು ಐತಿ. ಇದನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ಇವತ್ತು ನಾವು ಮತ್ತೆ ಇಲ್ಲಿ ಇಂಜಿನಿಯರ್ ಆಫೀಸಿಗೆ ಬಂದಿದ್ದು. ಮತ್ತು ಅಲ್ಲಿ ಪಿಡಿಒ ನಾವು ತರಾಟೆ ತೊಗೊಂಡ್ರೆ ಅವರು ಉಡಾಪಿ ಹೇಳಿಕೆ ಕೊಟ್ಟರು. ಹಿಂಗೆ ನಾವು ಎಲ್ಲ ಜನರಲ್ ಬಾಡಿ ಅಂದರೆ ಈ ಮೆಂಬರ್ಗಳ್ನ ಆಯ್ಕೆ ಮಾಡಿದವರು ನಾವು. ಆದರೆ ನಾವು ಹೆಚ್ಚಿನ ವಿಶ್ವಾಸ ನಂಬಿಕೆ ಇಟ್ಟಿದ್ದು 60 ವರ್ಷದ ಅಧಿಕಾರಿ ಮೇಲೆ. ಯಾಕಂದ್ರೆ ಅವ್ರು ಇರ್ತಾರೋ ಇವ್ರು ಎಲ್ಲ ಬಿಲ್ಲಿದ ನ್ಯಾಯಗೆ ತಪ್ಪರೂ ನಮ್ಮನ್ನು ಕೈ ಬಿಡೋಂಗಿಲ್ಲ, ಗ್ರಾಮದ ಜನರನ್ನ ಎಲ್ಲ ವರ್ಗದ ಜನ ಕೈ ಬಿಡೋಂಗಿಲ್ಲ ಅಂತೇಳಿ. ಆದರೂ ಇವತ್ತು ನಾವು ಹೋದಾಗ ಅಲ್ಲಿ ಎಲ್ಲ ಕಾಮಗಾರಿ ಹದಗೆಟ್ಟು ಹೈದರಾಬಾದಾಗೈತಿ ಊರೊಳಗೆ. ಮತ್ತು ಗುಡಿ ಗುಂಡಾರು ಅದಾವು. ಎಲ್ಲ ಗುಡಿ ಗುಂಡಾರಿಗೂ ಸಹಿತ ಇದು ಒಂದು ದೇವತೆಗಳ ಸಹಿತ ಮೋಸ ಮಾಡಿದಂಗೆ ಆಕತ್ತೆ. ನಾವು ದಯವಿಟ್ಟು ಇನ್ನು ಯಾವುದೇ ಒಂದು ಅನುದಾನ ಬಂದರೂ ಅಲ್ಲಿ ಏನೂ ಕಾಮಗಾರಿ ಮಾಡ್ದಂಗೆ ಕ್ರಮ ತೊಗೋಬೇಕು. ಮೊದಲು ಗ್ರಾಮಸ್ಥರು ಮೆಂಬರ್ಗಳು ಅದನ್ನು ಸುರಕ್ಷಿತವಾಗಿ ಆ ನೀರು ಹೊರಗೆ ಹಾಕುವಂಗೆ ಮಾಡಿ
ಗ್ರಾಮ ಸುಧಾರ್ಸಕ್ಕೆ ನಿಲ್ಬೇಕು. ಇಲ್ಲಪ್ಪ ಅಂದ್ರೆ ಡೊಂಗಿ ಜನ ಬಂದ ಇವ್ರು ಎಲ್ಲರ ಒಂದು ಯಾವುದೋ ಆಶಯಕ್ಕೆ ರೊಕ್ಕ ಸಂಚನ ಆಗಿರೋ ಒಂದು ತಳಟಿಟ್ ಮಾಡಿ ಅದ್ರಾಗ ಕಮಿಷನ್ ಪ್ರಪೋಸಲ್ ರೊಕ್ಕ ತೆಗೆದು ಕಮಿಷನ್ ಹೊಡೆದು ಮಾಡ್ಕ್ಯಾರ. ಇಡೀ ಊರಿಗಿನ ಡೊಂಗಿ ಇನ್ನುಳಿದ ನಾನಾ ಥರ ರೋಗಕ್ಕೆ ಅಲ್ಲಿ ಇರುವಂಥ ಮಕ್ಕಳನ್ನಿರ್ಬೋದು, ವಯಸ್ಸಾದಂಥ ಅಜ್ಜಿ ಮತ್ತು ಹಿರಿಯರನ್ನಿರ್ಬೋದು, ಇವ್ರು ನಿಗರು ಬಿಡ್ತಾರೆ. ಅದಕ್ಕೆ ಇವತ್ತು ನಾವು ಆ ಕಾಮಗಾರಿ ಸರಿಯಾಗಿಲ್ಲ, ಅದನ್ನು ಬಿಲ್ ತೆಗಿಬಾರ್ದು ಅಂತೇಳಿ ಇವತ್ತು ನಾವು ಲೋಕಲಿ ಗ್ರಾಮಸ್ಥರು ಮತ್ತು ಒಬ್ಬರು ದಲಿತ ಮುಖಂಡ ಅಂತ ಛಲವಾದಿಯವರು ಕೂಡಿ ಇಲ್ಲಿ ಆಫೀಸರ್ಗೆ ಬಂದು ನಾನು ಹೋಗ್ಯಾರ ಪರಿಶೀಲನೆ ಮಾಡ್ಕ್ಯಾರ. ಅದನ್ನು ನೋಡ್ಕ್ಯಾರ. ಅದನ್ನು ನಾನು ತೆಗಿಯಂಗಿಲ್ಲ ಅಂತ ಇವ್ರನ್ನ ಇಂಜಿನಿಯರ್ ಹೇಳಿದ್ದಾರೆ. ಅದೇ ರೀತಿ ಇಂಜಿನಿಯರ್ ಅವ್ರಿಗೂ ತರಾಟೆ ತೊಗೊಂಡು ಒಬ್ಬರು ಇಂಜಿನಿಯರ್ ನೀವು ಅದ್ರ ಬಗ್ಗೆ ಸಂಬಂಧಪಟ್ಟ ನೀವು ಡಿಗ್ರಿ ಆಗಿರ್ತೈತಿ, ಅದನ್ನು ಯಾವ ರೀತಿ ನೀರು ಹೊರಗೆ ಹೋಗುವಂಥ ಪ್ಲ್ಯಾನ್ ನಾವು ತೆಗೆದುಕೊಡ್ಬೇಕು, ಹಾಕಿ ಕೊಡ್ಬೇಕು ಅನ್ನುವಂಥ ವಿಚಾರ ಇಟ್ಕೋರಿ. ಇದು ನಿಮ್ಮ ಮನೆ ದುಡ್ಡಲ್ಲ, ಸರ್ಕಾರ ದುಡ್ಡು ಐತಿ. ಇಡೀ ಪ್ರಜೆಗಳಿಗೆ ನೀವು ವಂಚನೆ ಮಾಡಬಾರ್ದಂತ ನಾ ಇವತ್ತೆಲ್ಲ ತರಾಟೆ ತೊಗೊಂಡಾಗ ಇಲ್ರಿ ನಾ ಇಲ್ಲಿ ಸ್ಪಾಟ್ಗೆ ಹೋಗಿ ಅದನ್ನು ಸರಿಪಡಿಸ್ತೇನೆ, ನಾ ಅಷ್ಟೋ ಮಟ್ಟ ನಾ ಬಿಲ್ ತೆಗೋಂಗಿಲ್ಲ ಅಂತ ಹೇಳ್ಯಾರ. ಇವತ್ತು ಅವರ ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಮತ್ತು ನಮ್ಮ ಎಲ್ಲರಿಗೂ ಹೇಳಿದ್ದಾರೆ. ಆ ಪ್ರಕಾರ ಅವ್ರು ನಡ್ಕೋಬೇಕಂತೇಳಿ ಈ ಮಾಧ್ಯಮದ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೋತೇನೆ. ನಾನು ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ.